ನಮಸ್ಕಾರ ಸ್ನೇಹಿತರೆ. ಈಗೇನು ತಾವೆಲ್ಲ ನೋಡಿರಬೇಕು, ಒಂದು 10 ನಿಮಿಷದಿಂದ ಒಂದು ವಿಡಿಯೋ ಪೋಸ್ಟ್ ಮಾಡಿದೆ. ಇದೇ ಡ್ರೈವರ್ಗೆ ಆ ಲೇಡೀಸ್ ಅಲ್ಲೇ ಮಾಡಿರೋ ಅಂಥದ್ದು. ಏನಕ್ಕೆ ಈ ಲೈವ್ ಮಾಡ್ತಾ ಇರೋ ವಿಚಾರ ಅಂದರೆ, ಈಗ ನೋಡಿ ಡ್ರೈವರ್ ಇಲ್ಲಿ ಬಂದು ನಿಂತಿದ್ದಾನೆ, ಚಪ್ಪಲಿ ಹೊಡೆದಿರೋ ಅಂತ ಚಪ್ಪರ್ ಮುಂಡೆ ಇಲ್ಲಿ ಬಂದಿಲ್ಲ. ಪೊಲೀಸರು ಕೇಳಿದ್ರೆ ಇನ್ನೂ ಬರಬೇಕು ನೋಡೋಣ ಅಂತ ಹೇಳ್ತಾರೆ. ಯಾಕೆಂದ್ರೆ ಇವತ್ತು ಎಲ್ಲಿಂದ ನಾವು ಹೊರ ರಾಜ್ಯದಿಂದ ಬಂದಂಥವ್ರು ಇಲ್ಲಿ ದುಡ್ಕೊಂಡ್ ತಿನ್ನಕ್ಕೆ ಹೋಗ್ತಾ ಇಲ್ಲ. ಅವ್ರ ರಾಜ್ಯದಲ್ಲಿ ಇಲ್ಲಿ ಬಂದ್ಬಿಟ್ಟು ಡ್ರೈವರ್ಗಳ ಮೇಲೆ ಚಪ್ಪಲಿ ಅಲ್ಲೇ ಮಾಡ್ತಾರೆ ಅಂದ್ರೆ ಎಲ್ಲೂ ಬಂದೈತೆ ಕರ್ನಾಟಕ? ಕನ್ನಡ ಎಲ್ಲೂ ಬಂದೈತೆ? ಕನ್ನಡದ ಅಸ್ತಿತ್ವ ಎಲ್ಲೂ ಬಂದೈತೆ? ಏನ್ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಇವತ್ತು ರೋಡಲ್ಲಿ ಹೊಡೆದಿರೋ ಅಂತವ್ರು ನಾಳೆ ಮನೆಗೆ ನುಗ್ಗಿ ಹೊಡ್ತಾರೆ ಒಬ್ಬೊಬ್ಬರ ಕನ್ನಡಿಗರು. ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ಇವ್ರು ಗಾಡಿ ಟೆಚ್ಚು ಮಾಡಿಲ್ಲ. ಇವ್ರು ಹೇಳ್ತಾನೆ ಇದಾರೆ ಅಲ್ಲೆಲ್ಲ CCTV ಚೆಕ್ ಮಾಡಿಸಿ ಅಂತ. ಅವ್ಳು ಹೆಂಗ್ ಹೊಡೆದಿದ್ದಾಳೆ ಅಂದ್ರೆ ಆ ವಿಡಿಯೋ ನೋಡಿದ್ರೆ ನಮ್ಗೆ ಬೇಜಾರಾಗ್ಬಿಡುತ್ತೆ. ಯಾಕೆಂದ್ರೆ ಈ ಅಪ್ಪ ಸುಮ್ಮನೆ ಇರ್ಬೋದು, ಅದೇ ಜಾಗದಲ್ಲಿ ಬೇರೆ ಯಾರು ಇದ್ರೆ ಖಂಡಿತ ಸುಮ್ಮನೆ ಇರ್ತಿರ್ಲಿಲ್ಲ. ಅವಳು ಲೇಡೀಸ್ ಅನ್ನೋದಕ್ಕೋ ಏನಕ್ಕೋ ಬೆಲೆ ಕೊಟ್ಟಿರ್ಬೋದು. ಖಂಡಿತವಾಗಿ ಇದನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ. ಅವಳು ಇಲ್ಲಿ ಬರಲೇಬೇಕು. ಕರ್ನಾಟಕದಿಂದ ಅವಳು ಗಡಿಪಾರ ಆಗ್ಬೇಕು. ಅಲ್ಲಿ ಗಂಟ ಬಿಡಲ್ಲ. ಏನೋ ಬಂದಿದ್ದೀರಿ ನೋಡೋಣ ಏನಾಗುತ್ತೆ ಅಂತ. ಎಲ್ಲರೂ ದಯವಿಟ್ಟು ಚಾಲಕರು ಇದ್ದೀರಾ ಬೆಳ್ಳಂಡೂರು ಪೊಲೀಸ್ ಸ್ಟೇಷನ್ ಹತ್ರ ಬರೋ ಅಂತ ಕೆಲಸ ಮಾಡಿ. ಅಲ್ಲೇನಾಯ್ತು ಅನ್ನೋದನ್ನ ಡ್ರೈವರ್ ತಿಳಿಸ್ಕೊಡ್ತಾರೆ. ನಿಮ್ಮ ಹೆಸರು ಹೇಳ್ಬಿಟ್ಟು ಹೇಳಿ. ಲೋಕೇಶ್ ಅಂತ. ಅದು ಏನಿಲ್ಲ ಅಣ್ಣ, ನಾನು ರೈಟ್ ಅಲ್ಲಿ ಹೋಗ್ತಿದ್ದೆ, ಲೆಫ್ಟ್ ಅಲ್ಲಿ ಅವ್ರು ಹೋಗ್ತಿದ್ರು. ಗಾಡಿ ಏನ್ ಟಚ್ ಆಗಿದ್ದಿಲ್ಲ, ಪಕ್ಕದಲ್ಲೇ ಹೋಗ್ತಾ ಇತ್ತು. ಪಕ್ಕದಲ್ಲಿ ಹೋದೆ, ಅದ್ ನಿಜ. ಗಾಡಿಯ ಬಟ್ಟೆಗೂ ಕೂಡ ಟಚ್ ಆಗಿಲ್ಲ. ಸುಮ್ನೆ ಏಕೆ ಕಿರಿಚ್ಕೊಂಡ್ಲು ಅಂದ್ಬಿಟ್ಟು ನಾನು ಗಾಡಿ ನಿಲ್ಲಿಸಿದೆ. ನಿಲ್ಸಿದ ತಕ್ಷಣ ಬಂದು ನೋಡೋದು ಹೋದ್ಲು. ಏನು ಬೈತಿದೆ ಅಂತ ಕೇಳೋದು. ಚಪ್ಪಲಿ ಹೊಡಿತೀನಿ ಅಂದ್ಲು. ಏನ್ ಹೊಡಿತೀಯ ಅಂದೆ. ಅಷ್ಟೊತ್ತಿಗೆ ಚಪ್ಪಲಿ ಹೊಡೋದು. ಆಮೇಲೆ ಇವನು ಫ್ರೆಂಡು ವಿಡಿಯೋ ಮಾಡ್ಕೊ ಅಂದ. ಆಮೇಲೆ ವಿಡಿಯೋ ಮಾಡ್ತೀನಿ ನೋಡಿ. ಯಾಕೆ ಅಂದ್ರೆ ಇವತ್ತು ಲೇಡೀಸ್ಗಳ ಮೇಲೆ ಏನೇ ಮಾಡಿದ್ರು ಏನೋ ನಾವು ವಿಡಿಯೋ ಮಾಡಿಲ್ಲ ಅಥವಾ ಸಾಕ್ಷಿ ಪುರಾವೆ ಇಲ್ಲ ಅಂದ್ರೆ ಇವ್ರು ಇಷ್ಟೊತ್ತು ಒಳಗೆ ಕೂರಿಸ್ಬಿಟ್ಟಿರೋರು. ಏನ್ ಹೇಳಿ, ಡ್ರೈವರ್ ಏನೋ ಮಾಡಿದ್ರು. ಇವತ್ತು ಆಟೋದವರು 10 ರೂಪಾಯಿ 20 ರೂಪಾಯಿ ಕೇಳಿದ್ರು ಟ್ವೀಟ್ ಮಾಡ್ತಾರೆ. ಡ್ರೈವರ್ 10 ರೂಪಾಯಿ 20 ರೂಪಾಯಿ ಕೇಳಿದ್ರೆ ಇವತ್ತು ರೋಡಲ್ಲಿ ಹೊಡೆದವ್ರೆ. ಅವ್ರ ಮರ್ಯಾದೆ ಏನಾಗಬೇಕು? ಅವ್ರ ಮನೆಯಿಂದ ತಂದಾಗ್ತಾಳ ಅವಳು. ಖಂಡಿತವಾಗಿ ಅವಳನ್ನ ಬೆಂಗಳೂರು ಬಿಟ್ಟು ಓಡಿಸ ಅಂತ ಕೆಲಸ ಮಾಡಬೇಕು. ಅವಳ ಮೇಲೆ FIR ಆಗಬೇಕು. ಯಾವುದೇ ಕಾರಣಕ್ಕೂ ಅವಳ ಮೇಲೆ FIR ಆಗಿ ಅವಳನ್ನ ಇಲ್ಲಿ ಕರ್ಸಗಂಟು ಸಹ ನಾವು ಯಾವುದೇ ಕಾರಣಕ್ಕೂ ಹೋಗಲ್ಲ. ಇನ್ನು ಸುಮಾರು ಜನ ಬರ್ತಾ ಇದ್ದಾರೆ. ಬರ ಅಂತವ್ರು ನೋಡಿ, ಬೆಳ್ಳಂಡೂರು ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ನಿಂತಿದ್ರಿ. ಬರ ಅಂತವ್ರು ಆದಷ್ಟು ಬೇಗ ಬರ ಅಂತ ಕೆಲಸ ಮಾಡಿ. ನಮಸ್ಕಾರ ಸ್ನೇಹಿತರೆ. ಈಗೇನು ತಾವೆಲ್ಲ ನೋಡಿರಬೇಕು, ಒಂದು 10 ನಿಮಿಷದಿಂದ ಒಂದು ವಿಡಿಯೋ ಪೋಸ್ಟ್ ಮಾಡಿದೆ. ಇದೇ ಡ್ರೈವರ್ಗೆ ಆ ಲೇಡೀಸ್ ಅಲ್ಲೇ ಮಾಡಿರೋ ಅಂಥದ್ದು. ಏನಕ್ಕೆ ಈ ಲೈವ್ ಮಾಡ್ತಾ ಇರೋ ವಿಚಾರ ಅಂದ್ರೆ, ಈಗ ನೋಡಿ ಡ್ರೈವರ್ ಇಲ್ಲಿ ಬಂದು ನಿಂತಿದ್ದಾನೆ, ಚಪ್ಪಲಿ ಹೊಡೆದಿರೋ ಅಂತ ಚಪ್ಪರ್ ಮುಂಡೆ ಇಲ್ಲಿ ಬಂದಿಲ್ಲ. ಪೊಲೀಸರು ಕೇಳಿದ್ರೆ ಇನ್ನೂ ಬರಬೇಕು ನೋಡೋಣ ಅಂತ ಹೇಳ್ತಾರೆ. ಯಾಕೆಂದ್ರೆ ಇವತ್ತು ಎಲ್ಲಿಂದ ನಾವು ಹೊರ ರಾಜ್ಯದಿಂದ ಬಂದಂಥವ್ರು ಇಲ್ಲಿ ದುಡ್ಕೊಂಡ್ ತಿನ್ನಕ್ಕೆ ಹೋಗ್ತಾ ಇಲ್ಲ. ಅವ್ರ ರಾಜ್ಯದಲ್ಲಿ ಇಲ್ಲಿ ಬಂದ್ಬಿಟ್ಟು ಡ್ರೈವರ್ಗಳ ಮೇಲೆ ಚಪ್ಪಲಿ ಅಲ್ಲೇ ಮಾಡ್ತಾರೆ ಅಂದ್ರೆ ಎಲ್ಲೂ ಬಂದೈತೆ ಕರ್ನಾಟಕ? ಕನ್ನಡ ಎಲ್ಲೂ ಬಂದೈತೆ? ಕನ್ನಡದ ಅಸ್ತಿತ್ವ ಎಲ್ಲೂ ಬಂದೈತೆ? ಏನ್ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಇವತ್ತು ರೋಡಲ್ಲಿ ಹೊಡೆದಿರೋ ಅಂತವ್ರು ನಾಳೆ ಮನೆಗೆ ನುಗ್ಗಿ ಹೊಡ್ತಾರೆ ಒಬ್ಬೊಬ್ಬರ ಕನ್ನಡಿಗರು. ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ಇವ್ರು ಗಾಡಿ ಟೆಚ್ಚು ಮಾಡಿಲ್ಲ. ಇವ್ರು ಹೇಳ್ತಾನೆ ಇದಾರೆ ಅಲ್ಲೆಲ್ಲ CCTV ಚೆಕ್ ಮಾಡಿಸಿ ಅಂತ. ಅವ್ಳು ಹೆಂಗ್ ಹೊಡೆದಿದ್ದಾಳೆ ಅಂದ್ರೆ ಆ ವಿಡಿಯೋ ನೋಡಿದ್ರೆ ನಮ್ಗೆ ಬೇಜಾರಾಗ್ಬಿಡುತ್ತೆ. ಯಾಕೆಂದ್ರೆ ಈ ಅಪ್ಪ ಸುಮ್ಮನೆ ಇರ್ಬೋದು, ಅದೇ ಜಾಗದಲ್ಲಿ ಬೇರೆ ಯಾರು ಇದ್ರೆ ಖಂಡಿತ ಸುಮ್ಮನೆ ಇರ್ತಿರ್ಲಿಲ್ಲ. ಅವಳು ಲೇಡೀಸ್ ಅನ್ನೋದಕ್ಕೋ ಏನಕ್ಕೋ ಬೆಲೆ ಕೊಟ್ಟಿರ್ಬೋದು. ಖಂಡಿತವಾಗಿ ಇದನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ. ಅವಳು ಇಲ್ಲಿ ಬರಲೇಬೇಕು. ಕರ್ನಾಟಕದಿಂದ ಅವಳು ಗಡಿಪಾರ ಆಗ್ಬೇಕು. ಅಲ್ಲಿ ಗಂಟ ಬಿಡಲ್ಲ. ಏನೋ ಬಂದಿದ್ದೀರಿ ನೋಡೋಣ ಏನಾಗುತ್ತೆ ಅಂತ. ಎಲ್ಲರೂ ದಯವಿಟ್ಟು ಚಾಲಕರು ಇದ್ದೀರಾ ಬೆಳ್ಳಂಡೂರು ಪೊಲೀಸ್ ಸ್ಟೇಷನ್ ಹತ್ರ ಬರೋ ಅಂತ ಕೆಲಸ ಮಾಡಿ. ಅಲ್ಲೇನಾಯ್ತು ಅನ್ನೋದನ್ನ ಡ್ರೈವರ್ ತಿಳಿಸ್ಕೊಡ್ತಾರೆ. ನಿಮ್ಮ ಹೆಸರು ಹೇಳ್ಬಿಟ್ಟು ಹೇಳಿ. ಲೋಕೇಶ್ ಅಂತ. ಅದು ಏನಿಲ್ಲ ಅಣ್ಣ, ನಾನು ರೈಟ್ ಅಲ್ಲಿ ಹೋಗ್ತಿದ್ದೆ, ಲೆಫ್ಟ್ ಅಲ್ಲಿ ಅವ್ರು ಹೋಗ್ತಿದ್ರು. ಗಾಡಿ ಏನ್ ಟಚ್ ಆಗಿದ್ದಿಲ್ಲ, ಪಕ್ಕದಲ್ಲೇ ಹೋಗ್ತಾ ಇತ್ತು. ಪಕ್ಕದಲ್ಲಿ ಹೋದೆ, ಅದ್ ನಿಜ. ಗಾಡಿಯ ಬಟ್ಟೆಗೂ ಕೂಡ ಟಚ್ ಆಗಿಲ್ಲ. ಸುಮ್ನೆ ಏಕೆ ಕಿರಿಚ್ಕೊಂಡ್ಲು ಅಂದ್ಬಿಟ್ಟು ನಾನು ಗಾಡಿ ನಿಲ್ಲಿಸಿದೆ. ನಿಲ್ಸಿದ ತಕ್ಷಣ ಬಂದು ನೋಡೋದು ಹೋದ್ಲು. ಏನು ಬೈತಿದೆ ಅಂತ ಕೇಳೋದು. ಚಪ್ಪಲಿ ಹೊಡಿತೀನಿ ಅಂದ್ಲು. ಏನ್ ಹೊಡಿತೀಯ ಅಂದೆ. ಅಷ್ಟೊತ್ತಿಗೆ ಚಪ್ಪಲಿ ಹೊಡೋದು. ಆಮೇಲೆ ಇವನು ಫ್ರೆಂಡು ವಿಡಿಯೋ ಮಾಡ್ಕೊ ಅಂದ. ಆಮೇಲೆ ವಿಡಿಯೋ ಮಾಡ್ತೀನಿ ನೋಡಿ. ಯಾಕೆ ಅಂದ್ರೆ ಇವತ್ತು ಲೇಡೀಸ್ಗಳ ಮೇಲೆ ಏನೇ ಮಾಡಿದ್ರು ಏನೋ ನಾವು ವಿಡಿಯೋ ಮಾಡಿಲ್ಲ ಅಥವಾ ಸಾಕ್ಷಿ ಪುರಾವೆ ಇಲ್ಲ ಅಂದ್ರೆ ಇವ್ರು ಇಷ್ಟೊತ್ತು ಒಳಗೆ ಕೂರಿಸ್ಬಿಟ್ಟಿರೋರು. ಏನ್ ಹೇಳಿ, ಡ್ರೈವರ್ ಏನೋ ಮಾಡಿದ್ರು. ಇವತ್ತು ಆಟೋದವರು 10 ರೂಪಾಯಿ 20 ರೂಪಾಯಿ ಕೇಳಿದ್ರು ಟ್ವೀಟ್ ಮಾಡ್ತಾರೆ. ಡ್ರೈವರ್ 10 ರೂಪಾಯಿ 20 ರೂಪಾಯಿ ಕೇಳಿದ್ರೆ ಇವತ್ತು ರೋಡಲ್ಲಿ ಹೊಡೆದವ್ರೆ. ಅವ್ರ ಮರ್ಯಾದೆ ಏನಾಗಬೇಕು? ಅವ್ರ ಮನೆಯಿಂದ ತಂದಾಗ್ತಾಳ ಅವಳು. ಖಂಡಿತವಾಗಿ ಅವಳನ್ನ ಬೆಂಗಳೂರು ಬಿಟ್ಟು ಓಡಿಸ ಅಂತ ಕೆಲಸ ಮಾಡಬೇಕು. ಅವಳ ಮೇಲೆ FIR ಆಗಬೇಕು. ಯಾವುದೇ ಕಾರಣಕ್ಕೂ ಅವಳ ಮೇಲೆ FIR ಆಗಿ ಅವಳನ್ನ ಇಲ್ಲಿ ಕರ್ಸಗಂಟು ಸಹ ನಾವು ಯಾವುದೇ ಕಾರಣಕ್ಕೂ ಹೋಗಲ್ಲ. ಇನ್ನು ಸುಮಾರು ಜನ ಬರ್ತಾ ಇದ್ದಾರೆ. ಬರ ಅಂತವ್ರು ನೋಡಿ, ಬೆಳ್ಳಂಡೂರು ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ನಿಂತಿದ್ರಿ. ಬರ ಅಂತವ್ರು ಆದಷ್ಟು ಬೇಗ ಬರ ಅಂತ ಕೆಲಸ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.